ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಮ್ಮ ಶಾನ್ವಿ. ಮಾಮ್, ಅದು ಶರತ್ ಅಣ್ಣಂಗೆ ಮಾಯಾ ಜೊತೆ ಮದುವೆ ಮಾಡ್ತೀನಿ ಅಂದಿದ್ದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಶಾನ್ವಿ, ನೀನು ಮಾಯಾ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಸರಿಪಡಿಸ್ಕೊಂಡ್ರೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ನಾನು ಯಾವುದೇ ನಿರ್ಧಾರ ತಗೊಂಡ್ರೂ ಚೆನ್ನಾಗಿ ಯೋಚನೆ ಮಾಡೇ ತಗೊಳ್ಳೋದು. ಐ ಹೋಪ್ ಯು ಟ್ರಸ್ಟ್ ಮೀ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಮಾಮ್, ಮಾಯಾ ಯಾವತ್ತಿದ್ರೂ ನನಗೆ ವಿಯರ್ಡ್ ಆಗೇ ಕಾಣಿಸ್ತಾಳೆ. ವಿಯರ್ಡಾ? ಅಂಥದ್ದೇನಾಯಿತು? ಮಾಮ್, ನಿನ್ನೆ ನೈಟ್ ಏನಾಯ್ತು ಗೊತ್ತಾ? ಮಾಯಾ, ದಮಯಂತಿ ಅತ್ತೆ, ಪ್ರಾಣೇಶ್ ಮಾವ ಎಲ್ಲರೂ ಡೋರ್ ಹತ್ರ ನಿಂತ್ಕೊಂಡು ಏನೋ ಮಾತಾಡ್ತಿದ್ರು. ಆ್ಯಂಡ್ ಮಾಯಾ ದಮಯಂತಿ ಅತ್ತೆಗೆ ಬೈತಿದ್ಲು. ವಾಟ್? ಅವ್ರನ್ನ ಬೈತಾ ಇದ್ಲ? ಹೌದು ಮಾಮ್, ಶಿ ವಾಸ್ ಬಿಹೇವಿಂಗ್ ವೆರಿ ರೂಡ್. ಅವಳು ಯಾರು ಮಾಮ್ ನಮ್ಮನೆಯವ್ರನ್ನ ಬೈಯೋದಕ್ಕೆ? ಇದೆಲ್ಲ ಸರಿ ಇಲ್ಲ ಮಾಮ್. ಈ ವಿಚಾರವಾಗಿ ನಾನು ಮಾಯನ ಹತ್ರ ಮಾತಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ. ಅಲ್ಲ ಮಾಮ್. ಶಾನ್ವಿ, ದೊಡ್ಡವ್ರು ನಾವು ಮಾತಾಡ್ಕೋತೀನಿ. ಈ ವಿಷಯ ನೀನು ನನಗೆ ಹೇಳಿದ್ಯಾ ತಾನೆ? ನಾನೆಲ್ಲ ನೋಡ್ಕೋತೀನಿ. ಶರತ್ಗೆ ನಿನಗೆ ಹಿತಾಗೆ ನಾನು ಯಾವತ್ತಿಗೂ ಒಳ್ಳೇದನ್ನೇ ಬಯಸೋದು. ಶಾನ್ವಿ, ಈ ವಿಚಾರವಾಗಿ ಯಾರ ಹತ್ರನೂ ಏನು ಮಾತಾಡಕ್ಕೆ ಹೋಗ್ಬೇಡ. ಎಲ್ಲರೂ ಸುಮ್ಮನೆ ಪ್ಯಾನಿಕ್ ಆಗ್ತಾರೆ. ಸರಿ ಮಾಮ್. ಮಾಯಾ, ಮ್ಯಾಮ್, ರಾತ್ರಿ ಮೈನ್ ಡೋರ್ ಹತ್ರ ಏನು ಮಾಡ್ತಿದ್ದೆ? ಮ್ಯಾಮ್, ನಾನೇ ನಿಮಗೆಲ್ಲ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಮ್ಯಾಮ್. ನಿನ್ನೆ ರಾತ್ರಿ ನನ್ನ ರೂಮಲ್ಲಿ ಏನೇನೋ ನಡೆದು ಹೋಯ್ತು. ನಾನು ಮಲ್ಕೊಂಡಿದ್ದಾಗ ಬ್ಲ್ಯಾಂಕೆಟ್ನ ಯಾರೋ ಇದಕ್ಕಿದ್ದಾಗೆ ಎಳೆದು ಹಾಕಿದ್ರು. ಆಮೇಲೆ ಎಸಿ ಟೆಂಪರೇಚರ್ ಸಡನ್ ಆಗಿ -ಡಿಗ್ರಿಗೆ ಹೋಗಿ ಇಡೀ ರೂಮೇ ಫ್ರೀಸ್ ಆಗೋಯ್ತು ಮ್ಯಾಮ್. ಮಿರರ್ ಮೇಲೂ ಏನೇನೋ ಬರ್ದಿತ್ತು. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಇಟ್ ವಾಸ್ ಸೋ ಸಫೋಕೇಟಿಂಗ್ ಇನ್ಸೈಡ್ ದ ರೂಮ್. ನಾನು ಆಚೆ ಹೋಗಿ ನೋಡಿದ್ರೆ ಮೇನ್ ಡೋರ್ ಅಲ್ಲಿ ದಿಗ್ಬಂಧನ ಸುಟ್ಟು ಹೋಗಿತ್ತು ಮ್ಯಾಮ್. ತಿಥಿ ಅರ್ಧಕ್ಕೆ ನಿಂತ್ರೆ ಇಷ್ಟು ವರ್ಷದ ಸಿದ್ಧಿಗಳು ನೀರಲ್ಲಿ ಹೋಮ ಮಾಡಿದಾಗತ್ತೆ. ಆತ್ಮ ಬಿಡುಗಡೆ ಆದ್ರೆ ಇನ್ನೂ 1 ವರ್ಷ ಕಾಯ್ಬೇಕು. ನಿಷ್ಕ್ರಿಯ ಆಗೋದಕ್ಕೆ ಹೇಗೆ ಸಾಧ್ಯ? ಅಂಬಿಕಾ ಫೋಟೋ ತಗೊಂಡು ಹೋಗ್ಬೇಕಾದ್ರೆ ಹಾಗಾಗಿರ್ಬೋದು ಮೇಡಮ್. ಅಂಬಿಕಾ ಫೋಟೋ ತಗಲಿದ್ರೆ ದಿಗ್ಬಂಧನ ಕಳಚಿ ಬಿಡಬೇಕಿತ್ತು. ಆದ್ರೆ ಅದು ಸುಟ್ಟು ಹೋಗೋದಕ್ಕೆ ಹೇಗೆ ಸಾಧ್ಯ? ಯಾರಾದ್ರೂ ಸುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಅದು ದಾರಾಳ ಸುಟ್ಟು ಹೋಗೋದಕ್ಕೆ. ದಿಗ್ಬಂಧನ, ಮಹಾ ದಿಗ್ಬಂಧನ ಅದೇ ಸುಟ್ಟು ಹೋಗಿದೆ ಅಂದ್ರೆ ಅದ್ರ ಹಿಂದೆ ಯಾವುದೋ ದೈವಿಕ ಶಕ್ತಿ ಇದೆ. ಅಂದ್ರೆ ಅವಳು ಬಂದಿದ್ದಾಳೆ. ಅವಳ ಏನ್ ಮಾಡೋದು ಇವಾಗ? ಅದನ್ನ ನಾನ್ ನೋಡ್ಕೋತೀನಿ. ನೀನು ಆದಷ್ಟು ಬೇಗ ಅಘೋರನನ್ನ ಭೇಟಿ ಮಾಡಿ ಮತ್ತೊಂದು ಮಹಾ ದಿಗ್ಬಂಧನಕ್ಕೆ ಏರ್ಪಾಟ್ ಮಾಡು. ನಮಸ್ಕಾರ.
ನನ್ ಮಾಯಾ ಅಂತ. ಹೊರಡಿ, ನಿಲ್ಬೇಡಿ. ನಾನ್ ನಿಮ್ಗೇನು ಸಹಾಯ ಮಾಡೋದಕ್ಕಾಗಲ್ಲ. ಅಲ್ಲ, ನಮ್ಮನ್ನ ಮಾಳ್ವಿಕ ಅವರೇ ಕಳ್ಸಿರೋದು. ಮಾಳವಿಕ? ತುಂಬಾ ಸಮಸ್ಯೆಗಳಾಗಿದೆ ಗುರುಗಳೇ. ಅಮ್ಮ ಮಗಳನ್ನ ಕಾಪಾಡೋದಕ್ಕೆ ಬಂದಿದ್ದಾಳೆ. ಮಗಳಿಗೆ ಕಾಟ ಕೊಟ್ಟವ್ರಿಗೆ ಪಾಠ ಕಲಿಸಕ್ ಬಂದಿದ್ದಾಳೆ. ಇದು ನಿಮ್ಮ ಸಮಸ್ಯೆ. ನಾನ್ ನಿಮ್ಗಳಿಗೆ ಸಹಾಯ ಮಾಡಬಾರ್ದು ಅನ್ಕೊಂಡಿದ್ದೆ. ಕೆಟ್ಟದನ್ನ ಓಡಿಸೋದು ಸುಲಭ, ಒಳ್ಳೆದನ್ನ ಓಡಿಸೋದು ತುಂಬಾನೇ ಕಷ್ಟ. ಆದ್ರೆ ಮಾಳವಿಕಾ ಹೇಳಿದಾಳೆ ಅಂದ ಮೇಲೆ ಅದನ್ನ ಮಾಡಲೇಬೇಕು. ಈಗ ನಮ್ ಸಮಸ್ಯೆಗೆ ಪರಿಹಾರ? ಇನ್ನು 2 ದಿನ ಸಮಯಾವಕಾಶ ಬೇಕು. ನಾಳಿದ್ದು ಅಷ್ಟಮಿ. ಆ ಅಷ್ಟಮಿಯ ದಿನದಲ್ಲಿ ಅವಳಿಗೆ ಒಂದು ಮಹಾ ದಿಗ್ಬಂಧನ ಮಾಡಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ. ಅದಕ್ಕೆ ಅವಳು ಉಪಯೋಗಿಸ್ತಾ ಇದ್ದಂತ ಒಂದು ವಸ್ತು ನನಗ್ ಬೇಕು. ತಂದ್ಕೊಡ್ತೀನಿ. ನಾಳಿದ್ದು ಬೌಳಿ ಮುಹೂರ್ತದಲ್ಲಿ ಮಹಾ ದಿಗ್ಬಂಧನ ಯಾಗ. ಬೆಳಿಗ್ಗೆ ಶುರು ಆದ್ರೆ ರಾತ್ರಿವರೆಗೂ ನಡೆಯೋ ಯಾಗ. ಆ ಯಾಗದಲ್ಲಿ ಅವಳನ್ನ ದಿಗ್ಬಂಧನ ಮಾಡಿ ನಿಶಕ್ತಳನ್ನಾಗಿ ಮಾಡ್ತೀನಿ. ಅವಳಿಂದ ನಿಮ್ ಯಾರಿಗೂ ಏನು ತೊಂದರೆ ಆಗದೆ ಇರೋ ರೀತಿ ಒಂದು ಶ್ರೀಶಕ್ತಿಯನ್ನ ಮಾಡಿ ನಿಮ್ಗಳ ಕೈ ಕೊಡ್ತೀನಿ. ನೀವು ಅದನ್ನ ಕೈ ಕಟ್ಕೋಬೇಕು. ನಾಳಿದ್ದೇ ಅವಳ ಅಂತ್ಯ. ನಾನು ಹಿತ ಒಂದಾಗಬೇಕು ಅಂತ ಬಯಸ್ತಾ ಇರ್ತೀಯ ಅಂತ ನನಗೆ ಗೊತ್ತು. ಹೌದು ಶರತ್. ಪ್ಲೀಸ್, ನೀನು ಎಲ್ಲಿದೆಯೋ ಅಲ್ಲಿಂದಾನೆ ನನಗೆ ಹಿತ ಜೊತೆ ಒಂದು ಮಾಡೋದಕ್ಕೆ ಸಹಾಯ ಮಾಡ್ತೀಯ? ನಾನು ಇಲ್ಲೇ ಇದ್ದೀನಿ ಶರತ್. ನಿಮ್ಮನ್ನ ಹಿತನ ನಾನು ಒಂದು ಮಾಡೇ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.